ಸೊ ಜರ್ಮನಿಯಲ್ಲಿ ಹೇಗೆ ಲೆಫ್ಟ್ ಲಿಬರಲ್ಗಳಿಗೆ ಹಿನ್ನಡೆ ಆಯ್ತು ಅಂತ. ಓಲಾಫ್ ಶೋಲ್ಸ್ ಇದರ ನೀತಿಗಳು ನಮಗೆ ಅನುಕೂಲ ಆಗಲ್ಲ ಅಂತ ಗೊತ್ತಾದಾಗ ಈ ಎಲೆಕ್ಷನ್ ಅಲ್ಲಿ ಅದನ್ನ 3ನೇ ಸ್ಥಾನಕ್ಕೆ ತಳ್ಳಿದ್ದಾರೆ JD ವ್ಯಾನ್ಸ್. ಅದಕ್ಕೋಸ್ಕರ ಮ್ಯೂನಿಕ್ ಸೆಕ್ಯೂರಿಟಿ ಕಾನ್ಫರೆನ್ಸ್ ನಲ್ಲಿ ಜರ್ಮನಿಯನ್ನ ಓಲಾಫ್ ಶೋಲ್ಸ್ ಅನ್ನ ತರಾಟೆಗೆ ತಗೊಂಡಿದ್ರು. ಇಟ್ ಇಸ್ ದ ಎಂಜಿನ್ ಆಫ್ ಯುರೋಪಿಯನ್ ಎಕಾನಮಿ. ಅಲ್ಲಿ ಬದಲಾವಣೆ ಆದ್ರೆ ಅದು ಇಡೀ ಯುರೋಪ್ ಅನ್ನ ಬದಲಾಯಿಸ್ತದೆ ಸರ್. ಬುಡದಿಂದಲೇ ಅದನ್ನ ರಾಡಿಕಲಿಸಮ್ ನ ದೂರ ಮಾಡುವಂತ ಪ್ರಯತ್ನಗಳು ಜರ್ಮನಿಯಲ್ಲಿ ವ್ಯವಸ್ಥಿತವಾಗಿ ಆಯ್ತಾ ಅಂತ. ಸೋಷಿಯಲಿಸ್ಟ್ ಡೆಮೋಕ್ರೆಟಿಕ್ ಪಾರ್ಟಿ ಇದು ಅಧಿಕಾರಕ್ಕೆ ಬಂತಲ್ಲ, ಅವಾಗ ಮತ್ತೆ ಎಲ್ಲವೂ ಹಾಳಾಗಕ್ಕೆ ಶುರುವಾಗಿದೆ. ಈ ಫ್ರಾನ್ಸ್ ಜರ್ಮನಿ ಆಯ್ತು, ಆದ್ರೆ ಬ್ರಿಟನ್ ನಲ್ಲಿ ಸ್ಟಾರ್ಮರ್ ಪ್ರೈಮ್ ಮಿನಿಸ್ಟರ್ ಆದ ನಂತರದಲ್ಲಿ ಯಾಕೋ ಅವರು ಇನ್ನು ಏನು ಪಾಠ ಕಲ್ತಾಗ ಕಾಣ್ತಾ ಇಲ್ಲ. ಬ್ರಿಟನ್ ತಾನು ಮಾಡಿದ ತಪ್ಪಿಗೆ ಈಗ ಶಿಕ್ಷೆನ ಅನುಭವಿಸ್ತಾ ಇದೆ. ಭಾರತವನ್ನು ಒಡೆದು ಪಾಕಿಸ್ತಾನವನ್ನು ಸೃಷ್ಟಿ ಮಾಡಿದ್ದು ನಾವೆಲ್ಲ ತಿಳ್ಕೊಂಡ ರೀತಿ ಅದರ ಪೂರ್ತಿ ಒಂದು ಬ್ಲೇಮ್ ಅನ್ನ ನಾವು ಮುಸ್ಲಿಂ ಲೀಗ್ ಮೇಲೆ ಹಾಕೋದಕ್ಕಾಗೋದಿಲ್ಲ. ಬ್ರಿಟನ್ಗೆ ಯಾವ ಮಟ್ಟಕ್ಕೆ ನರಸತ್ತ ದೇಶ ಆಗಿದೆ ಅಂತ ಹೇಳಿದ್ರೆ ಆ ಗ್ರೂಮಿಂಗ್ ಗ್ಯಾಂಗ್ಸ್ ಅನ್ನ ಹತ್ತಿಕ್ಕಬೇಕು ಅಂತ ಇನ್ನೂ ಯೋಚನೆ ಮಾಡ್ತಾ ಇಲ್ಲ.